ಘನೋತ್ತರ ರಾಜ್ಯಪಾಲರು ಜಂಟಿ ಅಧಿವೇಶನದಲ್ಲಿ ನಮ್ಮ ಸರ್ಕಾರವನ್ನು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಂಡಿಸಿರ್ತಕ್ಕಂಥ ಅವರು ಮಾತು ಸರ್ಕಾರಕ್ಕೆ ಕೊಟ್ಟಿದ್ದ ಶ್ಲಾಘನೆಯನ್ನು ಕೃತಜ್ಞತಾಪೂರ್ವಕವಾಗಿ ನಾನು ಕೂಡ ಅವರಿಗೆ ಅಭಿನಂದಿಸ್ತೇನೆ. ಸನ್ಮಾನ್ಯ ಸಭಾಪತಿಯವರೇ, ನಮ್ಮ ಸರ್ಕಾರದ ಯೋಜನೆಗಳು, ನಮ್ಮ ಸರ್ಕಾರದ ಜನರಿಗೆ ಇರ್ತಕ್ಕಂಥ ಕಳಕಳೆ, ತುದಿಯಲ್ಲಿ ಇರ್ತಕ್ಕಂಥ ಬಡವನ ಬಗ್ಗೆ ಇರ್ತಕ್ಕಂಥ ಕಾಳಜಿ ಎಲ್ಲ ನಮ್ಮ ಸರ್ಕಾರದ ಕಾರ್ಯಕ್ರಮದಲ್ಲಿ ಎತ್ತಿ ಹಿಡಿದಿದ್ದಾರೆ. ಜನರಿಗೂ ಕೂಡ ಗೊತ್ತಿದ್ದಾರೆ. ಅದು ಶೈಕ್ಷಣಿಕವಾಗಿರಬಹುದು, ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು. ಬಡವರಿಗೆ ಇವತ್ತು ತಾವು ಬಹಳ ಮರ್ಯಾದೆಯಿಂದ ಜೀವನ ಸಾಗಿಸೋಕ್ಕೆ ನಮ್ಮ ಸರ್ಕಾರ ಹಾದಿಯನ್ನು ಹಾಕಿಕೊಟ್ಟಿರ್ತಕ್ಕಂಥದ್ದು. ನಮ್ಮ ಗ್ಯಾರಂಟಿ ಯೋಜನೆ ಇರಬಹುದು ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಲವಾರು ಯೋಜನೆಗಳು ಮತ್ತು ಶುದ್ಧ ನೀರು ಮತ್ತು ಕಾರ್ಮಿಕ ಇಲಾಖೆಯಿಂದ ರೂಪಿಸಿರ್ತಕ್ಕಂಥ ಸಂಘಟಿತ ಅಸಂಘಟಿತ ಕಾರ್ಮಿಕರಿಗೆ ಹಲವಾರು ಯೋಜನೆಗಳು. ಮಾನ್ಯ ಸಭಾಪತಿಯವರೇ, ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ಹಾಕ್ಕೊಂಡಿರ್ತಕ್ಕಂಥ ಯೋಜನೆಗಳು ಹೇಳ್ತಾ ಇದ್ದರೆ ನಿಮಿಷಗಳಲ್ಲ, ಗಂಟೆಗಳಲ್ಲ, ನಾವು ಒಂದು ತಿಂಗಳು ಮಾತಾಡಿದ್ರೂ ಕಡಿಮೆ. ಈಗಾಗಲೇ ಜನ ಅದಕ್ಕೆ ಹಿಂದೆ ಉತ್ತರನೂ ಕೂಡ ಕೊಟ್ಟಿದ್ದಾರೆ, ಮುಂದೆನೂ ಕೂಡ ಕೊಡ್ತಾರೆ ಅಂತಲೂ ಕೂಡ ಭಾವಿಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾಪತಿಯವರೇ, ನಾನು ಜಿಲ್ಲಾ ಪಂಚಾಯತಿನ ಅಧ್ಯಕ್ಷನೂ ಕೂಡ ಆಗಿದ್ದೆ. ಗ್ರಾಮ ಪಂಚಾಯತಿ ಇದರಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೇಳೋದಾದರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ ಮಾದರಿಯ ರಾಜ್ಯ ಅಂತಲೂ ಕೂಡ ಹೇಳ್ತಾರೆ. ಏನಾದರೂ ಇಡೀ ದೇಶದಲ್ಲಿ CET ಏನಾದರೂ ಬಂದಿದೆ ಅಂದರೆ ನಮ್ಮ ರಾಜ್ಯದಲ್ಲಿ ನಮ್ಮ ಕಾಂಗ್ರೆಸ್ಸಿನ ಸರ್ಕಾರ ಆಗಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಮಾಜಿ ಮುಖ್ಯಮಂತ್ರಿ ಅವರ ಸೃಷ್ಟಿಕರ್ತ CETಯಿಂದ ಇವತ್ತು ಬಡವರ ಮಕ್ಕಳು CET ಮೂಲಕ ಪ್ರೊಫೆಷ್ನಲ್ ಕಾಲೇಜಸ್ಸಿಗೆ ಇಂಜಿನಿಯರ್ಸ್, ಡಾಕ್ಟರ್ಸ್ ಯಾವರಿಗೆ ಇಚ್ಛೆ ಬಂದಂಗೆ ಯಾವ ಕೋರ್ಸ್ ತಗೋಬೇಕು ಅದನ್ನು ತೋರಿಸಿ ಸರ್ಕಾರದಿಂದ ಫ್ರೀಯಾಗಿ ಅವರು ಫೀಸನ್ನು ಭರಿಸುವ ಒಂದು ಕಾರ್ಯಕ್ರಮ ಏನಾದರೂ ಇದೆ ಅಂದರೆ ಕರ್ನಾಟಕ ರಾಜ್ಯದ ಇವತ್ತಿನ ಇರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯವರ DK ಶಿವಕುಮಾರ್ ಅವರ ಸರ್ಕಾರ. ಇದರಿಂದ ಮನುಷ್ಯನಿಗೆ ಯಾವಾಗ ಶಿಕ್ಷಣ ಇರಲ್ವೋ ಅವನು ಮನುಷ್ಯನಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ. ಉತ್ತಮವಾದ ಜೀವನ ಸಾಗಿಸ್ಬೇಕು. ಏನೂ ಇಲ್ಲದಿದ್ದರೆ ನಾವು ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಶಿಕ್ಷಣ ದಾನ ಅಂತಲೂ ಕೂಡ ಹೇಳ್ತಾರೆ. ಅನ್ನದಾನಕ್ಕಿಂತ ಮಹತ್ವದ್ದು. ಯಾಕಂದರೆ ಅವನು ಶಿಕ್ಷಣ ಪಡ್ಕೊಂಡ್ರೆ ಇಡೀ ಪ್ರಪಂಚದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಬದುಕೋಕ್ಕೆ ಒಂದು ದಾರಿ ಆಗುತ್ತೆ. ಆ ಒಂದು ತಂತ್ರಗಾರಿಕೆಯನ್ನು ನಮ್ಮ ರಾಜ್ಯದ ಸರ್ಕಾರ, ನಮ್ಮ ರಾಜ್ಯಕ್ಕೆ ಸರ್ಕಾರ ಹಲವಾರು ಕಾರ್ಯಕ್ರಮ ಶೋಷಿತ ವರ್ಗಕ್ಕೆ ಸೇರಿರ್ತಕ್ಕಂಥ ಎಲ್ಲ ಜನಾಂಗದವರು, ನಾವು ಜಾತಿ ಹಿಡಿದು ಹೇಳಲ್ಲ, ನಾವು ಎಲ್ಲ ಜಾತಿಯಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಇವತ್ತು ಶಿಕ್ಷಣದ ಮೂಲಕ ಅವರಿಗೆ ಒಂದು ಒಳ್ಳೆಯ ಜೀವನ ಕೊಡೋಕ್ಕೆ ಒಂದು ಹಾದಿ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕರ್ನಾಟಕ ಸರ್ಕಾರ. ಇದನ್ನು ಕೂಡ ಮಾನ್ಯ ಗವರ್ನರ್ ಅವರು ಕೂಡ ತಮ್ಮ ಭಾಷಣದಲ್ಲಿ ಈಗಾಗಲೇ ಮೊದಲನೇ ಪುಟ ಲೈನು ಮತ್ತು ಎರಡನೇ ಲೈನ್ ಅಂತಂದರೆ ನಾನು ಕೂಡ ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡಿದ್ದು ಅಂದರೆ ಇಡೀ ಬುಕ್ಕನ್ನೇ ಪ್ರೆಸೆಂಟ್ ಮಾಡಿ ಅವ್ರು ಒಪ್ಕೊಂಡಿದ್ದಾರೆ ಅಂತಲೂ ಕೂಡ ಅವರಿಗೆ ನಿಜಕ್ಕೂ ಗವರ್ನರ್ ಅವರಿಗೆ ಧನ್ಯವಾದ ಕೂಡ ಹೇಳೋಕ್ಕೆ ಇಷ್ಟಪಡ್ತೇನೆ. ಇವತ್ತು ನಮ್ಮ ರಾಜ್ಯದ ಶೈಕ್ಷಣಿಕ ಯೋಜನೆ ಬೇರೆ ರಾಜ್ಯದವರು ಅಲ್ಲಿಂದ ಕಳಿಸಿ ಯಾವ ತರಹ ಅವರು ಶೈಕ್ಷಣಿಕವಾಗಿ ಬೆಳವಣಿಗೆಗೆ ದಾರಿ ಆಗಿದ್ದಾರೆ ಅಂತಲೂ ಕೂಡ ಒಂದು ಎಕ್ಸ್ಪರ್ಟ್ಸ್ ಟೀಮನ್ನು ಕಳಿಸಿ ಈ ತರಹದ ಸೇಮ್ ಯೋಜನೆಗಳನ್ನು ಅವರು ಕೂಡ ಬೇರೆ ರಾಜ್ಯಗಳಿಗೆ ಅಳವಡಿಸ್ಕೊಳ್ತಾ ಇದ್ದಾರೆ. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಮಾನ್ಯ ಸಭಾಪತಿಯವರೇ, ಈಗ ಹಿಂದಿನ ಒಂದು ಸಾಲಿನಲ್ಲಿ ಬಡ ಮಕ್ಕಳಿಗೆ ಅಂತಂದರೆ ಅವರಿಗೆ 8 ಲಕ್ಷದವರೆಗೂ ನಮ್ಮ 8 ಲಕ್ಷ ಅವರಿಗೆ ಆದಾಯ ಇದ್ದರೆ ಅವರು ಈವನ್ ಮ್ಯಾನೇಜ್ಮೆಂಟ್ ಸೀಟಲ್ಲೂ ಕೂಡ ಅವರು ಸೀಟ್ ತೊಗೊಂಡ್ರೆ ಮ್ಯಾನೇಜ್ಮೆಂಟ್ ಸೀಟ್ ತೊಗೊಂಡ್ರೂ ಕೂಡ ಅವರಿಗೆ ಸರ್ಕಾರ 100ಕ್ಕೆ 100 ದುಡ್ಡು ಕೊಡುವ ಒಂದು ಯೋಜನೆ ಏನಾದರೂ ಇದೆ ಅಂದರೆ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯ ನೇತೃತ್ವ ಹೊಂದಿರತಕ್ಕಂಥ ಸರ್ಕಾರದಲ್ಲಿ ಒಟ್ಟಾರೆ ಎಲ್ಲ ಜನಾಂಗದಲ್ಲಿ SC ST ಇರಲಿ, ಬ್ಯಾಕ್ವರ್ಡ್ಸ್ ಇರಲಿ, ಮೈನಾರಿಟೀಸ್ ಇರಲಿ, ಎಲ್ಲ ಜನಾಂಗಕ್ಕೆ ಇವತ್ತು ಶಿಕ್ಷಣವೇ ಅಸ್ತ್ರ, ಶಿಕ್ಷಣದಿಂದ ನಾವು ಬದುಕೋಬಹುದು ಅಂತ ಹೇಳ್ಬಿಟ್ಟು ಮಹತ್ವದ ಹೆಚ್ಚಿನ ನಮ್ಮ ಬಜೆಟನ್ನು ಶಿಕ್ಷಣಕ್ಕೆ ಇಟ್ಟಿರ್ತಕ್ಕಂಥದ್ದು. ಇದು ಬಹಳ ದೊಡ್ಡ ನಮ್ಮ ಕಾರ್ಯಕ್ರಮ ಅಂತಲೂ ಕೂಡ ಹೇಳೋಕ್ಕೆ ಬಯಸ್ತೇನೆ ಮಾನ್ಯ ಸಭಾಪತಿಯವರೇ. ಇನ್ನೊಂದು ಮಹತ್ವದ ಕಾರ್ಯಕ್ರಮ ಅಂದರೆ
ಕಾರ್ಮಿಕ ಇಲಾಖೆಯಲ್ಲಿ ವಿವರವಾಗಿ ಬಹಳ ಇಡೀ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದಲ್ಲಿ ಕಾರ್ಮಿಕರು, ಆಟೋ ಚಾಲಕರಿಂದ ಹಿಡಿದು ಹಮಾಲಿಗಳಿಂದ ಹಿಡಿದು ಮನೆಯಲ್ಲಿ ಕೆಲಸ ಮಾಡೋ ಹೆಣ್ಮಕ್ಳಿಗೂ ಕೂಡ ಸಂಘಟಿತ ಅಸಂಘಟಿತ ವರ್ಗಕ್ಕೆ ಸೇರಿ ಅವರಿಗೆ ಹಲವಾರು ಯೋಜನೆಗಳನ್ನು ಕೊಟ್ಟು ಅವರಿಗೆ 8 ಲಕ್ಷ ತನಕ ಅವರಿಗೆ ಆರ್ಥಿಕ ಸಹಾಯವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಅವರು ಶುರು ಮಕ್ಕಳು ಅವ್ರಿಗೆ ಶಿಕ್ಷಣದಿಂದ ಹಿಡಿದು ಅವ್ರಿಗೆ ಮದುವೆಯಿಂದ ಹಿಡಿದು ಕೊನೆ ತನಕನೂ ಅವರಿಗೆ ಸಹಾಯ ಹಸ್ತವನ್ನು ಆಗಿರ್ತಕ್ಕಂಥದ್ದು ಯಾವುದಾದ್ರೂ ಸರ್ಕಾರ ಅಂತಂದರೆ ನಮ್ಮ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ. ಇದನ್ನು ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಇದು ಶ್ಲಾಘನೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಲೇಬರ್ ಇಲಾಖೆಯಿಂದ ನಮ್ಮ ಹೆಣ್ಮಕ್ಕಳಿಗೆ ಮೊನ್ನೆ ತಾನೇ ಹಿಂದಿನ ವರ್ಷದಲ್ಲಿ ಹೆಣ್ಮಕ್ಕಳಿಗೆ ಯಾರು ಆಫೀಸರ್ಸ್ ಕೆಲಸ ಮಾಡ್ತಿದ್ದಾರೆ ಅವರಿಗೆ ತಿಂಗಳಿಗೆ ಒಂದ್ಸರಿ ರಜಾ ಕೊಡು ಘೋಷಣೆ ಮಾಡುವ ಅದೊಂದು ಮಹತ್ವದ ಕಾರ್ಯಕ್ರಮ. ಹೆಣ್ಣು ಮಕ್ಕಳಿನ ಒಂದು ಆ ಸಂಕಟವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕ ಸರ್ಕಾರ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಸಿದ್ದರಾಮಯ್ಯನವ್ರ ಸರ್ಕಾರ ಅಂತ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಸಭಾಪತಿಯವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಇವತ್ತು ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಯನ್ನು ತಂದಿದೆ. ಪಂಚ ಗ್ಯಾರಂಟಿ ತರುವ ಒಂದು ಹಿನ್ನೆಲೆ ಕೇವಲ ನಾವು ಹಣ ತೋರಿಸಿ ಅವರಿಗೆ ಮತ ಪಡ್ಕೊಳ್ಳೋಕ್ಕೆ ತಂದಿರತಕ್ಕಂಥದ್ದು ಯೋಜನೆ ಅಲ್ಲ ಮಾನ್ಯ ಸಭಾಪತಿಯವರೇ. ಅದು ಆವಾಗ ಕರೋನಾ ಬಂದು ಇಡೀ ಸಮಾಜದಲ್ಲಿ ಆರ್ಥಿಕವಾಗಿ ತತ್ತರ ಹೋಗಿಸಿದ ಬಡವರಿಗೆ ಅವರ ಆರ್ಥಿಕ ಸಂಕಷ್ಟಕ್ಕೆ ನಾವು ದಾರಿದೀಪ ಆಗಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಗೃಹಲಕ್ಷ್ಮಿ ತಂದಿರತಕ್ಕಂಥದ್ದು ನಮ್ಮ ಸರ್ಕಾರ. 5 ಗ್ಯಾರಂಟಿನೂ ಕೂಡ ತಂದಿರತಕ್ಕಂಥ ಆರ್ಥಿಕ ಸ್ಥಿತಿಯನ್ನು ಅವರಿಗೆ ಏನು ಕೆಳಮಟ್ಟಕ್ಕೆ ಹೋಗಿತ್ತು ಮೇಲೆ ಎತ್ತಿ ಅವರಿಗೆ ಒಳ್ಳೆಯ ಜೀವನವನ್ನು ಸಾಗಿಸಲಿ ಅಂತ ತಂದಿರತಕ್ಕಂಥದ್ದು. ಅದನ್ನು ರಾಜಕೀಯ ಬಣ್ಣ ಕೊಟ್ಟು ಬೇರೆ ಬೇರೆ ರೀತಿಯ ಉಲ್ಲೇಖನ ಮಾಡ್ತಾರೆ. ಅದನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡೋಕ್ಕೆ ಹೋಗಲ್ಲ. ಪಂಚ ಗ್ಯಾರಂಟಿಯಿಂದ ಇವತ್ತು ಹೆಣ್ಮಕ್ಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಬಹಳಷ್ಟು ಸಬಲೀಕರಣ ಆಗಿದ್ದಾರೆ. ತಾವು ಕೂಡ ಮಾನ್ಯ ಸಭಾಪತಿ ಇದನ್ನು ವೀಕ್ಷಣೆಯನ್ನು ಕೂಡ ಮಾಡಿದ್ದೀರಾ. ಹೆಣ್ಮಕ್ಳು ಇವತ್ತು ನಾವು ಶಕ್ತಿ ಮೂಲಕ ಬಸ್ಗಳಲ್ಲಿ ತುಂಬ ಎಲ್ಲಿ ಹೋಗ್ತಾ ಇದ್ದಾರೆ, ಎಲ್ಲೂ ಹೋಗ್ತಾರೆ. ಮೊದಲನಾಗಿ ಅವ್ರ ಯೋಜನೆ ಅಂದರೆ ದೇವರ ಪ್ರದರ್ಶನ ಮಾಡಬೇಕು ಅಂತ ಹೋಗ್ತಾ ಇದ್ದಾರೆ, ಮಜಾರ್ಗಳಿಗೆ ಹೋಗ್ತಾ ಇದ್ದಾರೆ. ಯಾಕೆ ಹೋಗ್ತಾರೆ? ತಮ್ಮ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂತಂದರೆ ನೋಡಿ, ಬಡವರಿಗೆ ದೂರ ಇರ್ತಕ್ಕಂಥ ದೇವಸ್ಥಾನಗಳನ್ನು ಹೋಗಬೇಕು ಅಂದರೆ ಅವರಿಗೆ ಕನಸು ಇತ್ತು. ಅವರು ಕನಸನ್ನು ನೆನೆಸು ಮಾಡಿದ್ದಾರೆ ಅಂದರೆ ಈ ಶಕ್ತಿ ಯೋಜನೆ ಮೂಲಕ ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ವೀಕ್ಷಣೆ ಮಾಡೋಕ್ಕೆ ಏನಾದರೂ ಅವಕಾಶ ಮಾಡಿಕೊಟ್ಟಿದೆ ಅಂದರೆ ಪಂಚ ಗ್ಯಾರಂಟಿ ಮೂಲಕ ನಮ್ಮ ಸರ್ಕಾರ ಈ ಯೋಜನೆಯನ್ನು ಹಾಕ್ಕೊಂಡಿರ್ತಕ್ಕಂಥದ್ದು. ಅಲ್ಲಿ ಹೋಗಿ ಅವರು ನಮ್ಮ ಸರ್ಕಾರದ ಪರವಾಗಿ ಧರ್ಮಸ್ಥಳದಲ್ಲಿ ಅವರು ಪೂಜೆನೂ ಕೂಡ ಹರಕೆನೂ ಕೂಡ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ತಮಿಗೂ ಕೂಡ ಅದೇ ಜಿಲ್ಲೆಯ ತಾವು ನೆಂಟಸ್ನ ಇರೋದ್ರಿಂದ ತಮಿಗೂ ಕೂಡ ಗೊತ್ತಿರ್ತಕ್ಕಂಥ ಮಾನ್ಯ ಸಭಾಪತಿಯವರೇ, ಇಂಥ ಹಲವಾರು ಯೋಜನೆಗಳು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಕ್ಷೇತ್ರಗಳಲ್ಲಿ ಹಾಸ್ಟೆಲ್ಗಳು, ರೆಸಿಡೆನ್ಷಿಯಲ್ ಸ್ಕೂಲ್ಗಳು, ಪ್ರತಿಯೊಂದು ಮಗುಗೆ 100ಕ್ಕೆ 100 ಫೀ ಕನ್ಸೆಷನ್ನ ಹಿಡಿದು ಸ್ಕಾಲರ್ಶಿಪ್ಪಿಂದ ಹಿಡಿದು ಎಲ್ಲ ಹಾಸ್ಟೆಲ್ಗಳಲ್ಲಿ ಕಟ್ಟಡ ಹಿಡಿದು ಎಲ್ಲ ರೀತಿಯಲ್ಲಿ 100ಕ್ಕೆ 100ರಷ್ಟು ಅವರಿಗೆ ಸಹಾಯನ ಮಾಡ್ತಾ ಇರ್ತಕ್ಕಂಥದ್ದು. ಆರ್ಥಿಕವಾಗಿ ಕೈಗಾರಿಕೆ ಉದ್ಯಮಗಳು ಆಗಬೇಕು ಅಂತಂದರೆ ಅವರಿಗೂ ಕೂಡ ಸರ್ಕಾರದಿಂದ 100ಕ್ಕೆ 100 ಹಣ ಸಹಾಯನೂ ಕೂಡ ಮಾಡ್ತಾ ಇರ್ತಕ್ಕಂಥ ಇಲಾಖೆ ಮೂಲಕ ಈ ವರ್ಗದಲ್ಲಿನ ಕೂಡ ಮಾಡಿರ್ತಕ್ಕಂಥ ಕಾರ್ಯಕ್ರಮನೂ ಕೂಡ ಬೇರೆ ಬೇರೆ ರಾಜ್ಯಗಳು ಕೂಡ ಶ್ಲಾಘನೆಯನ್ನು ಮಾಡ್ತಾ ಇದ್ದಾರೆ. ಮಾನ್ಯ ಸಭಾಪತಿಯವರೇ, ಯುವಕರಿಗೆ ನಾವು ನಿರುದ್ಯೋಗ ಅಲ್ಲ, ನಾವು ಉದ್ಯೋಗ ಕಲಿಸ್ತಾ ಇದ್ದೀವಿ. ಉದ್ಯೋಗ ಸಿಗೋ ತನಕ ಅವ್ರ ತಂದೆ ತಾವರಿಗೆ ಹೊರೆ ಆಗಬಾರ್ದು ಅಂತ ಯುವ ನಿಧಿ ತಂದಿರ್ತಕ್ಕಂಥ ಕಾರ್ಯಕ್ರಮದ ಒಂದು ಏನು ಅಂತಂದರೆ ಸಿಗೋ ತನಕ ತಾವು ಆ 2 ವರ್ಷ ತನಕ ಅವಧಿಯಲ್ಲಿ ಅವರಿಗೆ 3,000 1,500 ದುಡ್ಡು ಕೊಟ್ಟು ಅವರಿಗೆ ಆರ್ಥಿಕ ಸಹಾಯ ಕೊಟ್ಟು ಅವ್ರ ತಂದೆ ತಾಯಿ ಪೋಷಕರ ಮೇಲೆ ಹೊರೆ ಆಗಬಾರ್ದು. ತಾವು ವಿದ್ಯಾಭ್ಯಾಸ ಮುಂದೆ ಬರ್ಬೋದು, ಟ್ರೈನಿಂಗ್ ತಗೋಬೋದು, ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ತಾವು ತಯಾರಿ ಮಾಡ್ಬೋದು ಅಂತ ಆ ಯೋಜನೆಯನ್ನು ತಂದು ಅದರ ಜೊತೆಗೆ ಆ ಯುವಕರಿಗೆ ಸ್ಕಿಲ್ ವೃತ್ತಿ ತರಬೇತಿನೂ ಕೂಡ ಕೊಟ್ಟು ಅವರಿಗೆ ಸಬಲೀಕರಣ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹೋಗಿ ಈ ಸ್ಕಿಲ್ ಡೆವಲಪ್ ಟ್ರೈನಿಂಗ್ ತೊಗೊಂಡು ಬಹಳಷ್ಟು ಯುವಕರು ಇವತ್ತು ಉದ್ಯಮಿಗಳಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇರದಲ್ಲೇ ಇರ್ತಕ್ಕಂಥ ಅಂಥ ಒಂದು ಮಹಾ ದೊಡ್ಡ ಒಂದು ಕೈಗಾರಿಕಾ ಮೇಳ ಒಂದು ಮಾಡಿದ್ದಾರೆ. ಇನ್ವೆಸ್ಟ್ ಕರ್ನಾಟಕ ಅಂತ ಮಾಡಿರ್ತಕ್ಕಂಥದ್ದು. ಇಡೀ ರಾಜ್ಯದ ಯುವಕರು ಹೆಣ್ಮಕ್ಳು ಎಲ್ಲ ಅಲ್ಲಿ ಅವರು ಯಾರು ಗ್ರಾಜ್ಯುಯೇಟ್ಸ್ ಇದ್ದಾರೆ ಅಲ್ಲಿ ಬಂದು ನೋಂದಾವಣೆ ಮಾಡಿ ಕೆಲಸನೂ ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಇದು ಕೇವಲ ನಮ್ಮ ದೇಶದಲ್ಲ, ಹೊರ ದೇಶದಿಂದನೂ ಕೂಡ ಜನ ಇವತ್ತು ಕರ್ನಾಟಕಕ್ಕೆ ಇದು ಇಂಡಸ್ಟ್ರಿಯಲ್ ಹಬ್ ಅಂತಾನು ಕೂಡ ಹೆಸರು ಕೊಡ್ತಾ ಇದ್ದಾರೆ. ಕರ್ನಾಟಕ ಹ್ಯಾಸ್ ಬಿಕಮ್ ಎ ಎಜುಕೇಷನಲ್ ಹಬ್ ಆ್ಯಂಡ್ ಇಂಡಸ್ಟ್ರಿಯಲ್ ಹಬ್. ಇದರಿಂದ ಬಹಳ ದೊಡ್ಡ ಹೆಸರು ಕರ್ನಾಟಕಕ್ಕೆ ಬಂದಿರತಕ್ಕಂಥದ್ದು. ಈ ಒಂದು ಹಿರಿಮೆಯನ್ನು ನಮ್ಮ ಸರ್ಕಾರಕ್ಕೆ ಸಲ್ಲದು
ಸಲ್ಲಬೇಕಾಗಿರ್ತಕ್ಕಂಥ ಮಾನ್ಯ ಸಭಾಪತಿಯವರೇ, 5 ನಿಮಿಷದಲ್ಲಿ ಮುಗಿಸಿ. ಮತ್ತು ಮಾನ್ಯ ಸಭಾಪತಿಯವರೇ, ನಮ್ಮ ಸರ್ಕಾರದ ಈ ಯೋಜನೆಗಳಲ್ಲಿ ಒಂದೇ ಒಂದು ಉದ್ದೇಶ ನಮ್ಮದು ಅಂತಂದರೆ, ಕೇಂದ್ರ ನಮ್ಮ ಮಹಾತ್ಮ ಗಾಂಧೀಜಿಯವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಏನು ಸ್ವತಂತ್ರ ಚಳವಳಿ ಮಾಡಿ ಒಂದು ಕೋಲ್ ಹಿಡ್ಕೊಂಡು ಬರೇ ಪಂಚೆ ಮತ್ತು ಒಂದು ಟವಲಿನ ಮೂಲಕ ಇಡೀ ದೇಶದ ಯುವಕರಿಗೆ, ಮಹಿಳೆಯರಿಗೆ, ಎಲ್ಲ ಜಾತೀಯತೆಯ ಜನರಿಗೆ ಕರ್ಕೊಂಡು ಹೋಗಿ ಬ್ರಿಟಿಷರಿಗೆ ಹೊಗಳೋಡಿಸಿ ನಮಗೆ ಸ್ವತಂತ್ರ ಕೊಟ್ಟ ಮೇಲೆ ಒಂದೇ ಒಂದು ಕನಸು ಅವರು ಇದ್ದಿರ್ತಂತಂದರೆ, ನಮ್ಮದು ಎಲ್ಲ ಗ್ರಾಮಗಳಲ್ಲೂ ಸ್ವರಾಜ್ ಗ್ರಾಮ ಆಗಬೇಕು, ಗ್ರಾಮೀಣ ಅಭಿವೃದ್ಧಿಯನ್ನು ಆಗಬೇಕು. ಗ್ರಾಮದಲ್ಲಿ ಎಲ್ಲಿ ತನಕ ಅಭಿವೃದ್ಧಿ ಆಗಲ್ಲೋ ನಮ್ಮ ದೇಶ ಅಭಿವೃದ್ಧಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಆ ಕನಸನ್ನು ಕಂಡಿರ್ತಕ್ಕಂಥವ್ರು ಮಹಾತ್ಮ ಗಾಂಧೀಜಿಯವರು. ಹಾಗಾಗಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆದಾಗ ಅವರು ಮನ್ರೇಗಾ ಅಂತ ಕಾರ್ಯಕ್ರಮವನ್ನು ತಗೊಂಬಂದರು. ಮಾನ್ಯ ಸಭಾಪತಿಯವರೇ, ಅಕ್ಟೋಬರ್ 2, 1959ನೇ ಇಸ್ವಿಯಲ್ಲಿ ರಾಜಸ್ಥಾನ್ ರಾಜ್ಯದಲ್ಲಿ ನಾಗೂರ್ ಡಿಸ್ಟಿಕಲ್ಲಿ ಮೊದಲನಾಗಿ ಗ್ರಾಮ ಪಂಚಾಯತ್ ಶುರು ಮಾಡಿದ್ರು. ಇದನ್ನು ಜವಾಹರ್ಲಾಲ್ ನೆಹರು ಅವರು ಶುರು ಮಾಡಿರ್ತಕ್ಕಂಥದ್ದು. ಈ ಗ್ರಾಮೀಣ ಅಭಿವೃದ್ಧಿಗೆ, ಗ್ರಾಮಕ್ಕೆ ಮಹತ್ವ ಕೊಡಬೇಕು, ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಕನಸಿನ ಮಹಾತ್ಮ ಇವರು ನೆಹರೂಜಿ ಒಂದು ಹಾಕಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ತದನಂತರ ಆಂಧ್ರ ಪ್ರದೇಶದಲ್ಲೂ ಆಯಿತು. ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲ ರಾಜ್ಯಗಳಲ್ಲಿ ಗ್ರಾಮ ಪಂಚಾಯತ್ ಒಂದು ಡಿಸೆಂಟ್ರಲೈಸೇಷನ್ ಸೆಟಪನ್ನು ಸ್ಟಾರ್ಟ್ ಆಯಿತು. ಇದನ್ನೆಲ್ಲ ನೋಡಿ ಮಾನ್ಯ ದಿವಂಗತ ರಾಜೀವ್ ಗಾಂಧಿಯವರು, ತಮಗೂ ಕೂಡ ಗೊತ್ತು, ತಾವು ಕೂಡ ಅದೇ ಒಂದು ಹಾದಿಯಲ್ಲಿ ಬಂದಿರತಕ್ಕಂಥ ಸಂವಿಧಾನದ 73ನೇ ತಿದ್ದುಪಡಿಯನ್ನು ಮಾಡಿ ಇಡೀ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ತಂದರು. 3 ಟೈರ್ ಸಿಸ್ಟಮನ್ನು ತಂದರು. ಅದರ ಮೂಲಕ ಹೆಣ್ಣು ಮಕ್ಕಳಿಗೆ 50% ರಿಸರ್ವೇಷನನ್ನು ತಂದರು. ಕೇವಲ ಸೀಟಿಗೋಸ್ಕರ ಅಲ್ಲ, ಆಡಳಿತ ಮಾಡೋಕ್ಕೂ ಕೂಡ ಅಧ್ಯಕ್ಷ ಉಪಾಧ್ಯಕ್ಷನಿಗೂ ಕೂಡ ರಿಸರ್ವೇಷನ್ ಏನಾದರೂ ಬಂದಿದೆ ಅಂದರೆ ಪಂಚಾಯತ್ ರಾಜ್ ವ್ಯವಸ್ಥೆ ಮೂಲಕ ರಾಜೀವ್ ಗಾಂಧಿಯವರ ಬಹಳ ಇಡೀ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ. ಅದು ಕೇವಲ ಅಧಿಕಾರ ಒಂದೇ ಅಲ್ಲ, ಅಧಿಕಾರದ ಜೊತೆಗೆ ಆರ್ಥಿಕ ಅಧಿಕಾರನೂ ಕೊಟ್ಟರು. ತಮ್ಮ ಗ್ರಾಮಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆ ಮಾಡುವ ಶಕ್ತಿನೂ ಕೂಡ ಗ್ರಾಮ ಪಂಚಾಯತಿಗೆ ಕೊಟ್ಟರು. ತಮ್ಮ ಊರಲ್ಲಿ ಏನೇನು ಆಗಬೇಕು ಅಂತ ಹೇಳುವ ಒಂದು ಆ ವಿಚಾರಧಾರಿನೂ ಕೂಡ ತಾವೇ ಡಿಸೈಡ್ ಮಾಡಬೇಕು ಅಂತ.